ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗೆ ಯಾರಿಗೆಲ್ಲ ಬಾಕಿ ಉಳಿದಿತ್ತು ಸ್ನೇಹಿತರೆ ಗೃಹಲಕ್ಷ್ಮಿ ಹಣ, ಅದರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಅದರ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿಗೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ಅಪ್ಡೇಟ್ ಸಿಗ್ತಿದೆ. ಹಾಗೆ ಸ್ನೇಹಿತರೆ, ಸಾಕಷ್ಟು ಮಹಿಳೆಯರಿಗೆ ತುಂಬಾ ಕನ್ಫ್ಯೂಸ್ ಇದ್ದಿದ್ದು ಒಂದೇನೆ, ನಮಗೆ ಬಾಕಿ ಉಳಿದಿರುವಂಥ 2 ರಿಂದ 3 ತಿಂಗಳ ಹಣ ಏನಾಗುತ್ತೆ, ಮತ್ತೆ ಬರುತ್ತಾ ಬರಲ್ವಾ, ಬಂದರೂ ಯಾವಾಗ ಬರುತ್ತೆ ಅನ್ನುವಂಥ ಒಂದು ಯೋಚನೆ ಅಂತೂ ಇದ್ದೇ ಇತ್ತು ಸ್ನೇಹಿತರೆ. ಅದಕ್ಕೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸರ್ಕಾರದಿಂದ ಯಾರಿಗೆಲ್ಲ ಬಾಕಿ ಉಳಿದಿದೆ ಹಣ ಅದೆಲ್ಲವೂ ಕೂಡ ನಿಮ್ಮ ಖಾತೆಗಳಿಗೆ ಬಂದಾದ ನಂತರನೇ ಮರು ಅರ್ಜಿಯನ್ನು ಪ್ರಾರಂಭವನ್ನು ಮಾಡ್ತಾರೆ ಅನ್ನುವಂಥ ಒಂದು ಹೊಸ ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ಸಾಕಷ್ಟು ಮಹಿಳೆಯರು ಈ ಒಂದು ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅನ್ನುವಂಥ ಒಂದು ಅಪ್ಡೇಟ್ ಇದೆಯಲ್ಲ ಸ್ನೇಹಿತರೆ, ಇದರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾ ಇದ್ದಾರೆ. ನಿಜ ಸ್ನೇಹಿತರೆ, ಇವಾಗ ಗೃಹಲಕ್ಷ್ಮಿ ಮರು ಅರ್ಜಿಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹತ್ತತ್ರ ಇನ್ನೇನು 1 ತಿಂಗಳು ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಇದುವರೆಗೂ ಸಹ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡು ಹೋಗಬೇಕು, ಮನೆಗೆ ಬಂದು ಅರ್ಜಿಯನ್ನು ಸಬ್ಮಿಟನ್ನು ತಗೊಳ್ತಾರೆ ಅಂತ ಹೇಳಿದ್ರು, ಯಾವಾಗ ಬಂದು ತಗೊಳ್ತಾರೆ, ಹಾಗೆ ನಮಗೆ ಬಾಕಿ ಉಳಿದಿರುವಂಥ ಹಣ ಯಾವಾಗ ಬರುತ್ತೆ ಅನ್ನುವಂಥ ಕನ್ಫ್ಯೂಸು ನಿಮಗೆ ತುಂಬಾ ಕಾಡ್ತಾ ಇರುತ್ತೆ ಸ್ನೇಹಿತರೆ. ನಿಜ ಸ್ನೇಹಿತರೆ, ಸರ್ಕಾರದ ಕೆಲಸ ಅಂದರೆ ತುಂಬಾ ಡಿಲೇ ಆಗ್ತಾ ಬರುತ್ತೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಏನಕ್ಕೆ ಅಂದರೆ, ಇವಾಗ ಗೃಹಲಕ್ಷ್ಮಿ ಮರು ಅರ್ಜಿಯನ್ನು ಪ್ರಾರಂಭವನ್ನು ಮಾಡಬೇಕು ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟು ಇನ್ನೇನು ಹತ್ತತ್ರ 1 ತಿಂಗಳು ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಇನ್ನೂ ಕೂಡ ಅದರಿಂದ ಯಾವುದೇ ಥರದ ಅಫಿಷಿಯಲ್ ಆಗಿ ಅಪ್ಡೇಟ್ಗಳು ಬಂದಿಲ್ಲ. ಹಾಗೆ ಸ್ನೇಹಿತರೆ, ಈ ಮಂತ್ ಎಂಡ್ ಆದ ನಂತರ ಯಾವ್ದಾರ ಒಂದು ಅಪ್ಡೇಟ್ ಬರ್ಬೋದು ಸ್ನೇಹಿತರೆ. ಏಕೆಂದರೆ ಸರ್ಕಾರದಿಂದ ಸಾಕಷ್ಟು ಡಿಲೇ ಆಗ್ತಾ ಇದೆ ಸ್ನೇಹಿತರೆ. ಇವಾಗ ಸ್ನೇಹಿತರೆ, ಸಾರ್ವಜನಿಕರು ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಪಾಸ್ನ ಮಾಡ್ತಾ ಇದ್ದಾರೆ. ಆಗ್ತೀವಿ ಅಂತ ಅಪ್ಡೇಟ್ ಇನ್ನೊಂದು 2 ತಿಂಗಳು ತಳ್ಳಾಡ್ತಾರೆ, ಅವಾಗ 2 ತಿಂಗಳು ಬರಲ್ಲ. ಮತ್ತೆ ಅಪ್ಡೇಟ್ ಸ್ಟಾರ್ಟ್ ಮಾಡಿದ್ಮೇಲೆ ಮರು ಅರ್ಜಿಯನ್ನು ಸಲ್ಲಿಕೆಯನ್ನು ತಗೊಂಡಾದ ನಂತರ ಅವಾಗ ಒಂದು 3 ತಿಂಗಳು ತಗೊಳ್ತಾರೆ, ಒಂದು 5 ತಿಂಗಳು ಬರಲ್ಲ. ಈ ವರ್ಷ ಅಂತೂ ನಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅನ್ನುವಂಥ ಒಂದು ಡೌಟಲ್ಲೇ ಇರ್ತೀರ ಸ್ನೇಹಿತರೆ. ಅದು ಆದರೂ ಆಗ್ಬೋದು ಸ್ನೇಹಿತರೆ, ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಸರ್ಕಾರದಿಂದ ಸುಮ್ಮನೆ ಡಿಲೇ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಮಕ್ಕಳ ಮತ್ತು ಕಲ್ಯಾಣ ಇಲಾಖೆಗೆ ಆಲ್ರೆಡಿ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಬಂದ್ಬಿಟ್ಟಿದೆ. ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ 27ನೇ ಕಂತು, 28ನೇ ಕಂತು, 29ನೇ ಕಂತು, 31ನೇ ಕಂತು ಅಂದರೆ ಹತ್ತತ್ರ 4 ಕಂತಿನ ಹಣ ಇನ್ನೂ ಕೂಡ ಯಾರಿಗೂ ಬಂದಿಲ್ಲ. ಸಾಕಷ್ಟು ಮಹಿಳೆಯರಿಗೆ, ಕೆಲವ್ರಿಗೆ ಎಲ್ಲರೂ ಕೂಡ ಬಂದಿದೆ, ಕೆಲವ್ರಿಗೆ ಆಲ್ಮೋಸ್ಟ್ 90% ಜನಕ್ಕೆ 30ನೇ ಕಂತು ಹಾಗೆ 31ನೇ ಕಂತಿನ ಹಣ ಬರಬೇಕಾಗಿದೆ ಸ್ನೇಹಿತರೆ. ಇವಾಗ ಈ ಅಪ್ಡೇಟನ್ನು ಸ್ಟಾರ್ಟ್ ಮಾಡಿ ಇದೆಲ್ಲ ಪ್ರೋಗ್ರೆಸ್ ಆಗೋವರೆಗೆ ಏನು ಮಾಡಬೇಕು, ಯಾರ್ಯಾರಿಗೆ ಹಣ ಬಾಕಿ ಉಳ್ಕೊಂಡಿದೆ ಅವ್ರಿಗೆಲ್ಲರೂ ಕೂಡ ಕ್ಲಿಯರ್ನ ಮಾಡ್ತಾ ಬಂದು ಅದ ನಂತರ ಹೊಸದಾಗಿ ಅಪ್ಲಿಕೇಶನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವರೇನಾದರೂ ಮರು ಅರ್ಜಿಯನ್ನು ಫಸ್ಟ್ ತಗೊಳ್ತೀವಿ ಆಮೇಲೆ ನಿಮಗೆ ಪೇಮೆಂಟನ್ನು ಮಾಡ್ತೀವಿ ಅಂತ ಏನಾದ್ರು ತಗೊಳ್ತು ಅಂದರೆ ಸ್ನೇಹಿತರೆ, ನನ್ನ ಪ್ರಕಾರ 3 ರಿಂದ 4 ತಿಂಗಳು ಡಿಲೇ ಆಗುವಂಥ ಚಾನ್ಸಸ್ಸು ಇದೆ. ಅಷ್ಟೊಂದು ಡಿಲೇ ಆಗಲ್ಲ ನನ್ನ ಪ್ರಕಾರ. ಹೊಸ CM DK ಶಿವಕುಮಾರ್ ಅವರು ಬೇಗನೆ ಇದನ್ನೆಲ್ಲವನ್ನು ಕೂಡ ನಿವಾರಣೆಯನ್ನು ಮಾಡ್ತಾರೆ ಅಂತ ಒಂದು ಅಪ್ಡೇಟ್ ಸಿಗ್ತಾ ಇದೆ ಸ್ನೇಹಿತರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಯಾರಿಗೆ ಬಾಕಿ ಉಳಿದಿರುವಂಥ ಹಣ ಇದೆಯಲ್ಲ ಅದೆಲ್ಲವೂ ಕೂಡ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಇವಾಗ ಅಮೌಂಟ್ ಎಲ್ಲ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಚಾಮರಾಜನಗರ ಆಗ್ಬೋದು, ಕೊಡಗು ಆಗ್ಬೋದು, ಬೀದರ್ ಆಗ್ಬೋದು, ಈ ಕಡೆ ಎಲ್ಲವೂ ಕೂಡ ಆಲ್ಮೋಸ್ಟ್ ಅಲ್ಲಿ 31ನೇ ಕಂತಿನ ಹಣ ಇತ್ತಲ್ಲ ಸ್ನೇಹಿತರೆ, ಅದು ಯಾರಿಗೂ ಕೂಡ ಬಂದಿಲ್ಲ. 30ನೇ ಕಂತಿನ ಹಣ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ಮೈಸೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಈ ಕಡೆನೂ ಕೂಡ ಸ್ವಲ್ಪ ಹಣ ಬರ್ತಾ ಇದೆ ಅನ್ನುವಂಥ ಒಂದು ಅಪ್ಡೇಟ್ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ನಿಮಗೆ ಸ್ನೇಹಿತರೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದಿದೆಯಾ, ಬಂದಿದ್ರು ಯಾವ ಜಿಲ್ಲೆಯಲ್ಲಿ ಬಂದಿದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟನ್ನು ಮಾಡಿ. ಹಾಗೆ ಈ ಥರ ಗೃಹಲಕ್ಷ್ಮಿ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಈ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.